ವೆರೈಟಿ ಬಟ್ಟೆಗಳು, ಮುಖದ ತುಂಬ ಮೇಕಪ್, ತುಟಿಗೆ ಲಿಪ್ಸ್ಟಿಕ್ ಇಲ್ಲದೆ ಹೊರಗಡೆ ಕಾಲು ಕೂಡ ಇಡ್ತಾ ಇರಲಿಲ್ಲ ಆ ಬ್ಯೂಟಿ. ಆದ್ರೀಗ ಕೈಗೆ ಸಿಕ್ಕದ ಬಟ್ಟೆ ಹಾಕೊಂಡು ಮೇಕಪ್ ಇಲ್ಲದೆ ಬೇರೆ ಕೈದಿಗಳ ಜೊತೆಗೆ ವಾಸವನ್ನ ಮಾಡ್ತಾ ಇದ್ದು ಫುಲ್ ಸೈಲೆಂಟ್ ಆಗಿದ್ರಂತೆ. ಇದು ಯಾರಂತೀರಾ ನೀವೇ ನೋಡಿ. ಜೈಲಲ್ಲಿ ಬಿಕ್ಕಿ ಅಳ್ತಾ ಇರುವ ಬ್ಯೂಟಿ, ಸೈಲೆಂಟ್ ಆಗಿ ಮೂಲೆ ಸೇರಿದ ಸುಂದರಿ. ದಿನಕ್ಕೆ 2-3 ಬ್ರಾಂಡೆಡ್ ಬಟ್ಟೆ ಹಾಕೊಂಡು ಮುಖದ ತುಂಬಾ ಮೇಕಪ್ ಹಾಕೊಂಡು ಸ್ಟೈಲಿಶ್ ಆಗಿ ಸೆಲೆಬ್ರಿಟಿಗಳು ಹಾಗೂ ಕ್ಯಾಮ್ರಾ ಮುಂದೆ ಕಾಣಿಸ್ತಾ ಇದ್ದ ಪವಿತ್ರ ಗೌಡ ಈಗಿನ ಸ್ಥಿತಿ ಕೇಳೋರಿಲ್ಲದಂತಾಗಿದೆ. ಕೈಗೆ ಸಿಕ್ಕಿದ ಬಟ್ಟೆ ಹಾಕೊಂಡು ನೆಟ್ಟಗೆ ನಿದ್ದೆ ಇಲ್ಲದೆ ಟೆನ್ಷನ್ ನಲ್ಲೇ ಕಾಲ ಕಳೆಯುವಂತಾಗಿದೆ. ಜೈಲು ಸೇರಿದ ಮೇಲಂತೂ ಪವಿತ್ರ ಗೌಡ ಫುಲ್ ಸೈಲೆಂಟ್ ಆಗಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ಸೆಂಟ್ರಲ್ ಜೈಲು ಸೇರಿದ್ದು ನಿದ್ದೆಯೇ ಬರ್ತಿಲ್ವಂತೆ. ಮಹಿಳಾ ಡಿ ಬ್ಯಾರಕ್ನಲ್ಲಿರುವ 8 ಆರೋಪಿಗಳ ಜೊತೆ ಪವಿತ್ರ ಗೌಡ ಕೂಡ ಇದ್ದು ಮೂತಿ ತಿರುಗಿಸಿಕೊಂಡು ಮೂಲೆ ಸೇರಿದ್ದಾರಂತೆ. ಕೊಲೆ ಕಳ್ಳತನ ಸೇರಿ ಹಲವು ಪ್ರಕರಣದಲ್ಲಿರುವ ಕೈದಿಗಳ ಜೊತೆ ಪವಿತ್ರ ಗೌಡ ವಾಸವಾಗಿದ್ದು ಯಾರೊಂದಿಗೂ ಮಾತಾಡದೆ ಮೂಲೆ ಸೇರಿದ್ದಾರಂತೆ. ಕೈದಿಗಳಿಗೆ ನೀಡಿರುವ ತಿಂಡಿಯನ್ನೇ ಪವಿತ್ರ ಗೌಡಗೂ ಜೈಲಿನ ಸಿಬ್ಬಂದಿ ನೀಡಿದ್ದು ಅದನ್ನೇ ತಿಂದು ಫುಲ್ ಸೈಲೆಂಟ್ ಆಗಿದ್ದಾರಂತೆ. ಸೆಂಟ್ರಲ್ ಜೈಲಲ್ಲೇ 17 ಆರೋಪಿಗಳ ವಾಸ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ವಿಚಾರಣೆ ಬಳಿಕ ಎಲ್ಲ ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗಿದೆ. ಇವತ್ತು ದರ್ಶನ್, ಧನ್ರಾಜ್, ಪ್ರದೋಷ್, ವಿನಯ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ನೀಡಿದ್ದು ಜುಲೈ 4ರವರೆಗೆ ಜೈಲಲ್ಲೇ ಮುದ್ದೆ ಊಟ ಮಾಡಬೇಕಾಗಿದೆ. ಜೈಲು ಆಸ್ಪತ್ರೆಯ ಪಕ್ಕದಲ್ಲಿರುವ ವಿಶೇಷ ಕೊಠಡಿಯಲ್ಲಿ 4 ಆರೋಪಿಗಳಿದ್ದು 14 ದಿನ ದರ್ಶನ್ ಅಂಡ್ ಗ್ಯಾಂಗ್ ಇಲ್ಲೇ ವಾಸ ಮಾಡಲಿದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜೈಲಲ್ಲೂ ದರ್ಶನ್ ಪರ ಅಭಿಮಾನಿಗಳ ಜೈಕಾರ. ಇನ್ನು ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಸೇರಿ 4 ಆರೋಪಿಗಳು ಶಿಫ್ಟ್ ಆಗ್ತಾ ಇದ್ದಂತೆ ದರ್ಶನ್ ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ. ಜೈಲು ಅಧಿಕಾರಿಗಳು ಮೊದಲೇ ಕೈದಿಗಳನ್ನ ಕೊಠಡಿಗೆ ಕಳುಹಿಸಿ ಭದ್ರತೆ ಮಾಡಿದ್ರೂ ಕೂಡ ದರ್ಶನ್ ಜೈಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಡಿ ಬಾಸ್ಗೆ ಜೈ ಅಂತ ಘೋಷಣೆ ಕೂಗಿದ್ದಾರೆ. ಕೊಲೆ ಕೇಸಲ್ಲಿ ಒಬ್ಬ ನಟ ಜೈಲಿಗೆ ಬಂದ್ರು ಅಭಿಮಾನಿಗಳು ಈ ರೀತಿ ಅಭಿಮಾನ ವ್ಯಕ್ತಪಡಿಸ್ತಾ ಇರುವುದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ನೇಹಾ ಹಿರೇಮಠ್, ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣಗಳು ಮಾಸುವ ಮುನ್ನವೇ ಈಗ ಮತ್ತೊಂದು ಘಟನೆ ನಡೆದಿದೆ. ಆದರೆ ಈ ಬಾರಿ ನಡೆದಿರುವಂತಹ ಘಟನೆಗೆ ಯುವಕನೊಬ್ಬ ರಕ್ತ ಚಿಮ್ಮಿದೆ. ವಾಣಿಜ್ಯ ನಗರಿಯಲ್ಲಿ ನಿಲ್ಲದ ನೆತ್ತರು ದಾಹ.